ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇಬ್ಬರು ನಾಯಕರ ಆರೋಗ್ಯ ಸರಿ ಇಲ್ಲದೆ 2 ಸೀಟ್ ವೇಕೆಂಟ್ ಆಗಿತ್ತು ತಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದ ಜನತೆ 3 ವರ್ಷ ಸರ್ಕಾರ ನಡೆದಿದೆ. ಯಾವ ನಿಟ್ಟಿನಲ್ಲಿ ನಮ್ಮ ಕೆಲಸ ಮಾಡಿದ್ದೇವೆ, ಜನ ಸೇವೆ ಮಾಡಿದ್ದೇವೆ ಅಂತ ಹೇಳಿ ಜನರ ಮುಂದೆ ಮತ್ತೆ ಹೋಗ್ಬೇಕಾದಂತ ಒಂದು ಅನಿವಾರ್ಯತೆ. ಈ 2 ಬೈ ಎಲೆಕ್ಷನ್ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿ ಹಳ್ಳಿಗೂ ಭೇಟಿಯನ್ನು ಕೊಟ್ಟು ಸುಮಾರು 12 ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಪಕ್ಷದ ಗೌರವ ಉಳಿಸಬೇಕು ಅಂತ ಹೇಳಿ ಅವರೆಲ್ಲ ದುಡಿದಂತ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಅವರು ಕೂಡ ನಮ್ಮ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೃತಜ್ಞತೆಯನ್ನು ಬಯಸ್ತಾ ಇದ್ದಾರೆ. ಈ ಚುನಾವಣೆ ಮುಖ್ಯಮಂತ್ರಿ ಹೇಳಿದಂಗೆ ನಮಗೆ ಲೀಡು ದಾವಣಗೆರೆಯಲ್ಲಿ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಿದ್ರು. ಆದರೂ ಗೆದ್ದಿವೆ ಅಂತೇಳಿ ಮುಖ್ಯಮಂತ್ರಿಗಳು ಆತ್ಮವಿಶ್ವಾಸದಿಂದ ಬೆಳಗ್ಗೆ ಕೂಡ ತಮ್ಮೆಲ್ಲ ತಿಳಿಸಿದ್ರು. ಈಗ 3 ಮಿಷಿನ್ಸ್ ಇನ್ನ ಏನೋ ಸ್ವಲ್ಪ ಟ್ರಬಲ್ ಆಗಿ ಪ್ಯಾಕ್ ಓಪನ್ ಮಾಡಬೇಕು ಅಂತೇಳಿ ನಿಂತಿದೆ ಅಂತೇಳಿ ಈಗ ತಾನೇ ನನಗೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಇಲ್ಲಿ ಕೂತ್ಕೊಳ್ಳೋಕೆ ಮುಂಚಿತವಾಗಿ ಅವರು ಹತ್ರ ಮಾತಾಡಿದ್ರು. ಅದೊಟ್ಟು 1500 ಓಟ್ ಇಟ್ಟುಕೊಂಡಿದ್ದೆ. ಈಗ 4900 ಚಿಲ್ಲರೆ ಮತ ಅಂತರದಿಂದ ನಾವು ಈ ಚುನಾವಣೆಯಲ್ಲಿ ಈಗ ಇನ್ನ ಡಿಕ್ಲೇರ್ ಆಗಿಲ್ಲ, ಅಷ್ಟು ಲೀಡು ಈಗ ಉಳ್ಕೊಂಡು ಗೆಲುವನ್ನ ಎಲ್ಲ ತರದ ಲಕ್ಷಣಗಳು ಕೂಡ ನಿಮ್ಮ ಮುಂದೆ ನಂಬರ್ಗಳು, ನಿಮ್ಮ ಟಿವಿಗಳಲ್ಲಿ, ನಿಮ್ಮ ಕೌಂಟಿಂಗ್ಗಳಲ್ಲಿ ಎಲ್ಲ ಕೂಡ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಹಿಂದೆ ಬಹಳ ಕಡಿಮೆ ಅಂತರದಿಂದ ನಾವು ಗೆದ್ದಿದ್ದು. ಅಲ್ಲಿ ದಾಖಲೆ ಮತ 22,832 ಅಂತರದಿಂದ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಕೂಡ ಅಲ್ಲೂ ಕೂಡ ಗೆದ್ದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಮತ ಯಾಚನೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಬಹಳ ಗೌರವದಿಂದ ಅವನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇವೆ ಅಂತ ಹೇಳಿ ನಮ್ಮ ನಾಯಕರುಗಳಿಗೆ ಬಹಳ ಆಹ್ವಾನ ಕೊಟ್ಟು, ಮಜ್ಜಿಗೆ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟಿದ್ದನ್ನ ನಮ್ಮೆಲ್ಲ ನಾಯಕರು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ಸೊ ಅದರಿಂದ ನಮ್ಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಸುಮಾರು SDPಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿತ್ತು. 2,000-3,000 ಓಟು ಇದೆಲ್ಲ ಬೆಳೆದಿತ್ತು. ಬಂದಿದ್ದು ಸ್ವಲ್ಪ ನಾವು ಏನು ಗಮನಿಸಿದ್ದು ಅದು ನಮ್ಮ ಲೆಕ್ಕಾಚಾರ ಕೂಡ ನಮಗೆ ಅರಿವಿದೆ. ಆದರೆ ಚುನಾವಣೆಯಲ್ಲಿ 49-0 ಆಗ್ತದೆ, 51-100 ಆಗ್ತದೆ ರಾಜಕಾರಣದಲ್ಲಿ. ಸೊ ಹಾಗೆ ಚುನಾವಣೆಯಲ್ಲಿ ಇವತ್ತು ನಾವು 2 ಸೀಟನ್ನು ಕೂಡ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು. ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ.
ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಂಪುಟದ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ಹಗಲು ರಾತ್ರಿ ಇವತ್ತು ದುಡಿದು ಈ ಒಂದು ಗೆಲುವಿಗೆ, ಮತದಾರರಿಗೆ ಉರುಪನ್ನು ಕೊಡಲಿಕ್ಕೆ, ಆತ್ಮವಿಶ್ವಾಸ ತುಂಬಲಿಕ್ಕೆ ಶ್ರಮವನ್ನ ಮಾಡಿದ್ದು ವಿಶೇಷವಾದ್ದು. ಮತ್ತು ನಮ್ಮ ಗ್ಯಾರಂಟಿಗಳನ್ನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದೇವೆ ಅನ್ನೋದನ್ನ ಅದನ್ನು ಕೂಡ ಬಹಳ ವಿಶೇಷವಾಗಿ ಪರೀಕ್ಷೆಯನ್ನ ನಾವು ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಅವರ ಹತ್ರ ಏನೇನು ನಾವು ಬಯಕೆ ಮಾಡಿದ್ವು ಆ ಮಾಹಿತಿನೆಲ್ಲ ಕೂಡ ನಮ್ಮ ಗ್ಯಾರಂಟಿಯ ಮುಖಂಡರು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ವರ್ಗದ ಜನರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದಾವಣಗೆರೆ ಕೂಡ ನಮಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮಗೆ, ಆದ್ರೆ ಉಳ್ಕೊಂಡಿದ್ದಂತ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮಗೆ ಸಹಾಯವನ್ನ ಮಾಡಿರುವುದು ಬಹಳ ವಿಶೇಷ. ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ವರ್ಗದ ಜನ ಅವ್ರು ಏನೇ ಒತ್ತಡವನ್ನ ಹೇಳಿದ್ರು ಕೂಡ, ಸೊ ಹಿಂದೆ ಬರೀ 5,000 ಹೋಟೆಲ್ ಗೆದ್ದಿದ್ದು, ಇಂಡಿಪೆಂಡೆಂಟ್ ರೋಡ್ ಶಿಫ್ಟ್ ಆಗ್ತದೆ, ಇವೆಲ್ಲ ಕೂಡ ಯಾವ ವಿಚಾರ ಇದ್ದು ಕೂಡ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಬಹಳ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿರುವುದು ನಿಜವಾಗಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಯಾರು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ರು, ಈ ಸಂದೇಶವನ್ನ ಹೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಶುಭ ಸಂದೇಶದಲ್ಲಿ ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅನ್ನೋ ಮಾತನ್ನ ಮತ್ತೆ ನಾನು ಪುನರ್ರಚನೆ ಮಾಡಲಿಕ್ಕೆ ಬಯಸ್ತೇನೆ. ದುಡಿದಂತ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಡಿವೈಡೆಡ್ ಪಾರ್ಟಿ, ಇದು ಬ್ರೇಕ್ ಆಗಿರೋ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿನಲ್ಲಿ 15 ಕ್ಯಾಂಡಿಡೇಟ್ಗಳಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ ನಿಂದ ದೂರ ಆಗಿದ್ದಾರೆ. ಎಷ್ಟೇ ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವ್ರನ್ನ ಎಷ್ಟೇ ಸಲ ಕಳಿಸಿದ್ರು ಜಮೀರ್ ಅಹಮದ್ ಅವರು SDP ಸಪೋರ್ಟ್ ಮಾಡ್ತಿದ್ದಾರೆ. ವೋಟ್ ಡಿವಿಷನ್ ಆಗಿದೆ. ಕಾಂಗ್ರೆಸ್ ಯಾವ ಕಾರಣಕ್ಕೂ ದಾವಣಗೆರೆನಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಈಗಲೂ ಕೂಡ ಲಾಸ್ಟ್ ಕೊನೆಗಳಿಗೆವರೆಗೂ ಅದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಎಲ್ಲಿ ನೀವು ಸಕ್ಸಸ್ ಆದ್ರಿ ಅಂತ ನನಗೆ ಎಲ್ಲ ನಾನು ನಿಮ್ಮ ಹತ್ರ ಯಾರು ಏನ್ ಹೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆ ಏನ್ ಹೇಳಿದ್ರು ಗೊತ್ತಿಲ್ಲ. ಕತ್ತೆ ಮರ ಏಕೆ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದ್ದೀವಿ. ಇಷ್ಟು ಬಿಟ್ರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡೋದಿಲ್ಲ. ಏನಾದ್ರು ವಿಚಾರ ಆಯ್ತು ಅಂತಂದ್ರೆ ನಾವು ತಿದ್ದಂಥದ್ದು, ತೀಡುವಂಥದ್ದು, ಬದಲಾವಣೆ ತರುವಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಬುದ್ಧಿವಾದ ಹೇಳುವಂಥದ್ದು ಏನ್ ಮಾಡಬೇಕು ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ಅಲ್ಲಿ ಅಲ್ಪಸಂಖ್ಯಾತ ಭಾವನೆ ಇರತಕ್ಕಂಥ ಕ್ಷೇತ್ರ, ಹೆಚ್ಚಿನ ಮತಗಳು ಕೂಡ ಹೇಳಿದ್ದು ನಿಮ್ಗೆ. ನಿಮ್ಮ ಬಾಯಿಗೆ ನಾನು ಬೇಕಾದೆಲ್ಲ ಹಾಕಕ್ ನಾನು ತಯಾರಿಲ್ಲ. 95ರಿಂದ ಶಿವಶಂಕರಪ್ಪರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರನ್ನು ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು 3 ಬಾರಿ MLC ಕೊಟ್ಟಿದ್ದೀವಿ, ಒಂದು ಶಾಸಕ ಸ್ಥಾನ. ಇದು ಅವ್ರಿಗೆ ಏನ್ ಗೌರವ ಕೊಡಬೇಕು ನಾವು ಕೊಟ್ಟಿದ್ದೀವಿ. ವ್ಯಕ್ತಿಗಳಲ್ಲಿ ಸ್ವಲ್ಪ ಅಭಿಪ್ರಾಯಗಳು ಬೇರೆ ಇರ್ಬೋದು ಹೊರತು ಪಕ್ಷದಲ್ಲಿ ಸಾಮೂಹಿಕ ಅಭಿಪ್ರಾಯದಲ್ಲಿ ಯಾವ ತರ ಬದಲಾವಣೆ ಇಲ್ಲ. ಕೆಲವು ಕಡಿಮೆ ಆಗಿತ್ತು ಪರಾಮರ್ಶೆ ಮಾಡ್ತೀರಾ ದಾವಣಗೆರೆದು ಮತ ಪ್ರಮಾಣ ಕಡಿಮೆ ಆಗಿತ್ತು ಸದ್ಯಕ್ಕೆ ಅಂತ ಚರ್ಚೆ ಈ ಸದ್ಯಕ್ಕೆ ಬೇಡ, ಟೈಮ್ ಬಂದಾಗ ನೋಡೋಣ. ಸರ್, 2 ಕ್ಷೇತ್ರಗಳನ್ನು ಗೆಲ್ಲೋ ಮುಖಾಂತರ 2028ಗೆ ಇದೊಂದು ಪ್ಲಾಟ್ಫಾರ್ಮ್ ರೀತಿ ನೋಡ್ತೀರಾ? ಜನರು ನಿಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ಪ್ರಶಂಸೆ ಕೊಟ್ಟಿದ್ದಾರೆ ಅನ್ಸುತ್ತಾ? ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ, ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮೀ ಬರಮ್ಮ, ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತೇಳಿ ಪ್ರತಿಯೊಬ್ಬರಿಗೂ 15,000 ರೂಪಾಯಿ, 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ
ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ ನಾನು ಹೇಳ್ತಲ್ಲ, ಮಜ್ಜಿಗೆ ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ಓಟ್ ಹಾಕಿದ್ದಾರೆ. ಇದೇ ಪಾಲಿಕೆ ಸಂದೇಶ. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನ ಇಟ್ಕೊಳ್ತೀವಿ, ನಿಮಗೆ ಶಕ್ತಿ ತುಂಬುತ್ತೀವಿ, 28ಕ್ಕೂ ನಿಮಗೆ ನಾವು ಕುಂಡಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಸರ್, ಕೇರಳ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಸುಮ್ಮನೆ ಇದೆ. ಈಗ 2023ರಲ್ಲಿ ಸರ್ಕಾರ ಇರಲಿಲ್ಲ, ಅಪೋಸಿಷನ್ ಅಲ್ಲಿ ಇದ್ರೆ 2023 ಜನರಲ್ ಎಲೆಕ್ಷನ್ ಆದಾಗ ಹೈಯೆಸ್ಟ್ ಲೀಡಿಂಗ್ ಗೆದ್ದಿದ್ರು. ಈ ಬಾರಿ ಸರ್ಕಾರ ಇದ್ದು ಮಂತ್ರಿಗಳೆಲ್ಲ ವಾರ್ಡ್ ಲೆವೆಲ್ ಕೆಲಸ ಮಾಡಿದ್ರು ಕೂಡ ಆ ಲೀಡ್ ಪಡೀಲಿಕ್ಕೆ ಆಗ್ಲಿಲ್ಲ. ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆ ಇಷ್ಟು ಲೀಡ್ ಬಂತಲ್ಲ, ಅದಕ್ಕೆ ಹೇಳ್ತಿದ್ವಿ 5,000 ಇದ್ದಿದ್ದು 23,000 ಬಂದ್ಬಿಟ್ಟಿದ್ದಿಲ್ಲ, ಅದಕ್ಕೆ ಹೇಳ್ತಿದ್ವಿ. ಸರ್, ಅಲ್ಲೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ, ಅಲ್ಲೆಲ್ಲ ಒಗ್ಗಟ್ಟಾಗಿ ಕೆಲಸ ನೀವು ಮಾಡಿದ್ದಾರೆ. ಒಗ್ಗಟ್ಟೆ ಮಾಡಿದ್ದಾರೆ. ಸರ್, ವಾಟ್ ವೆಂಟ್ ಈಗ ಜೊತೆಗೆ ಕೇರಳದಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ UDF ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬಿಜೆಪಿಯವರು ಮತ್ತು LDF ನವರಿಬ್ಬರು ಒಳಗಡೆ ಸೇರ್ಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ ಬಿಜೆಪಿ ಅಂಗಪಕ್ಷವನ್ನ ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ ನ ದೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಟಿವಿಕೆ ಜೊತೆ ಮಾತಾಡ್ಲಿಕ್ಕೆ ನೀವೇನಾದ್ರು ಹೋಗ್ತೀರಾ ಸರ್? ಟಿವಿಕೆ ಜೊತೆ ಏನಾದ್ರು ಮಾತಾಡ್ತೀರಾ? ಪಾರ್ಟಿ ಎಷ್ಟು ಹೇಳ್ತಾರೆ ಅಷ್ಟರಲ್ಲಿರೋ ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ. ನನಗೆ ಪಾರ್ಟಿ ಕೆಲಸ ಇರ್ತದೆ, ಆ ಕೆಲಸ ಮಾಡೋಣ. ಸರ್, 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಆಗಿದೆ, ಹೇಗೆ ವ್ಯಾಖ್ಯಾನಿಸ್ತಾರೆ ಸರ್ ಇದನ್ನೆಲ್ಲ? ಈ ಫಲಿತಾಂಶವನ್ನು ನೀವು KPCC ಅಧ್ಯಕ್ಷರಾಗಿ ಹೇಗೆ ವ್ಯಾಖ್ಯಾನಿಸ್ತಾರೆ ಸರ್? ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡಬೇಕು. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವು ಇರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಬಹಳ ಅಧಿಕಾರ ಕೂಡ ಬಿಜೆಪಿ ಬಹಳ ದುರುಪಯೋಗವನ್ನ ಮಾಡ್ತಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ ದುರುಪಯೋಗವನ್ನ ಮಾಡಿ Sir, you are very confident with the Assam. 2,50,000 ಹೊರಗಡೆ ಸೆಂಟ್ರಲ್ ಫೋರ್ಸಸ್ ನ ಹಾಕಿ ಎದರಿಸಿ 90 ಲಕ್ಷ ವೋಟ್ ನ ತೆಗೆದಾಕಿ ಎಲೆಕ್ಷನ್ ಮಾಡಿದ್ದಾರೆ. Sir, you are very confident with the Assam election result, sir. As a political leader, I should be on. I should live on hope. I also live on hope. In future also I will live on hope. Campaign. What do you want to say about Kerala's results, sir? Did you expect this much margin in Kerala? Of course, you see my press conference in Kerala, you see my speeches in Kerala. I was confident that we will win a margin of 2/3 majority. That was my full prediction on this election. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? English ಈಗ ಬೇಕಾ? ಆಗಿರ್ತಕ್ಕಂಥ ಕ್ರಮಗಳನ್ನು ಏನಾದ್ರು ಹಿಂಪಡೆಯುವ ಮಾತುಕತೆ ಇದೆಯಾ ಸರ್? Huh? ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಕ್ರಮಗಳಾಗಿವೆ, ಅವನ್ನ ಹಿಂಪಡೆಯುವಂತ ನನ್ನ ಮಾತು ಪಾರ್ಟಿ ಇಂಟರ್ನಲ್ ಪಾರ್ಟಿ ವಿಚಾರ. ಕೆಲವರು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ, ಸೇವೆ ಮಾಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕಾಗ್ತದೆ. ಇವೆಲ್ಲ ರಾಜಕಾರಣದಲ್ಲಿ ಇದೆ. What went wrong in West Bengal? What do you think? I don't want to still I don't know about it. I'll just make my research and happen. Sir, your overall take on the 5 states election. As far as the 5 state of election is concerned, as far as Karnataka is concerned, I'm very happy the people of Karnataka, and especially in the 2 constituencies where the by-election was being held, the voters have imposed faith in us. They said they know that this guarantee is helping for their life and a good governance is being given in Karnataka. They have imposed faith that in 28, again you should come back, we will stand by you, we will support you. 28 again will be the days of the Congress party and we will have a better governance in the future for the upliftment of Karnataka. Sir, in Kerala, you gave this one. In Kerala also we are very happy. We knew that we will have a 2/3 majority. They have given us a massive mandate.
So they have a lot of confidence. Our guarantee what we give in Karnataka has become a model for the entire country. And even BJP also copied us and all the parties copied our guarantee. And I would like to congratulate all the leaders of Kerala. Unitedly, they work together. So unitedly, the workers of the Kerala and the voters of Kerala, they show their utmost commitment to save the Kerala from this area. And at the same time, you should be very happy that in South India, the entire BJP has been wiped out. This is the result of the BJP in the South India. Sir, in Tamil Nadu, a new party has emerged. Congress has the opportunity to have an alliance. ದಕ್ಷಿಣ ಭಾರತದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಯ್ತು. ಅದರಲ್ಲಿ ಮೊದಲ ಅಧಿಕಾರಕ್ಕೆ ಬಂದಂತ ಕರ್ನಾಟಕದ ನಾಯಕತ್ವದ ವಿಚಾರ ಈಗ ಸೆಟಲ್ ಆಗುತ್ತಾ ಸರ್? ಇದೆಲ್ಲ ಟೈಮ್ ಅಲ್ಲ, ಇದು ನಡೀರಿ ಮಾತಾಡೋಣ. ಇನ್ನ ಇದು ಊಟ ಜಾಸ್ತಿ ಬೋರ್ ಹೋಗ್ತದೆ ಮಾತಾಡೋಣ. ಸರ್, ಪ್ರತಿ ಸಲ ನಿಮಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿನ ಮಾತ್ರ ನೀವು ತಗೊಳ್ತಾ ಥ್ಯಾಂಕ್ ಇದ್ದೀರಾ? ಯು.